ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಪಂಚತಂತ್ರ ಕಥಾಸರಣಿಯಲ್ಲಿ ಬರುವಂತಹ ಧರ್ಮಬುದ್ಧಿ ಮತ್ತು ಪಾಪಬುದ್ಧಿಯರ ಕಥೆಯನ್ನು ನೋಡೋಣ. ಒಂದು ಊರಿನಲ್ಲಿ ಧರ್ಮಬುದ್ಧಿ ಹಾಗೂ ಪಾಪಬುದ್ಧಿ ಅನ್ನುವಂತಹ ಇಬ್ಬರು ಸ್ನೇಹಿತರಿರ್ತಾರೆ. ಹೆಸರಿಗೆ ತಕ್ಕಂತೆ ಅವರ ಗುಣಗಳು ಸಹಿತ ಇರ್ತವೆ. ಧರ್ಮಬುದ್ಧಿ ತುಂಬ ಒಳ್ಳೆಯವನು, ಸಾತ್ವಿಕನಾಗಿದ್ದರೆ ಪಾಪಬುದ್ಧಿ ಸದಾ ದುಷ್ಟ ಯೋಚನೆಗಳ ಆತನ ತಲೆಯಲ್ಲಿ ಓಡ್ತಾ ಇರ್ತವೆ. ಇಂತಹ ಸಂದರ್ಭದಲ್ಲಿ ಆ ಪಾಪಬುದ್ಧಿ ಒಂದು ಸಾರಿ ಯೋಚನೆ ಮಾಡ್ತಾನೆ, ನಾನು ತುಂಬ ಕೆಟ್ಟವನು, ಅದಲ್ಲದೆ ಆಲಸಿ, ನನ್ನಿಂದ ಯಾವುದೇ ವಿಶೇಷವಾದಂತಹ ಕಾರ್ಯಗಳು ಆಗೋದಿಲ್ಲ. ಹಾಗಾಗಿ ನನ್ನ ಸ್ನೇಹಿತನಾದಂತಹ ಧರ್ಮಬುದ್ಧಿಯನ್ನು ಮತ್ತು ಆತನ ಜಾಣತನವನ್ನು, ಆತನ ಒಳ್ಳೆಯತನವನ್ನು ಬಳಸಿಕೊಂಡು ನಾನು ಒಳ್ಳೆಯ ರೀತಿಯಲ್ಲಿ ಹಣ ಸಂಪಾದನೆಯನ್ನು ಮಾಡಬೇಕು. ಆ ಮೂಲಕ ನಾನು ಸಮಾಜದಲ್ಲಿ ಧನವಂತನಾಗಬೇಕು ಅಂತ ಚಿಂತನೆ ಮಾಡಿದಂತಹ ಪಾಪಬುದ್ಧಿ ತನ್ನ ಸ್ನೇಹಿತನಾದಂತಹ ಧರ್ಮಬುದ್ಧಿಗೆ ಹೇಳ್ತಾನೆ, ಧರ್ಮಬುದ್ಧಿ, ನಾವು ವಯಸ್ಸಾದ ನಂತರ ಹೇಳಿಕೊಳ್ಳೋದಕ್ಕೆ ಒಂದು ವಿಶೇಷವಾದಂತಹ ಕಾರ್ಯ ಏನಾದರೂ ಬೇಕಲ್ಲ. ಅದಲ್ಲದೆ ಬೇರೆ ಬೇರೆ ದೇಶಗಳನ್ನು ಸುತ್ತಿ ಅಲ್ಲಿಯ ಭಾಷೆ, ಸಂಸ್ಕೃತಿ, ರೀತಿ ನೀತಿಗಳನ್ನು ಅರಿತುಕೊಳ್ಳದೇ ಇದ್ದರೆ ನಾಳೆ ವಯಸ್ಸಾದಾಗ ಮೊಮ್ಮಕ್ಕಳಿಗೆ ಯಾವ ವಿಚಾರವನ್ನು ಹೇಳೋದು? ಹಾಗಾಗಿ ದೇಶ ಸಂಚಾರವನ್ನು ಮಾಡಬೇಕು ಬುದ್ಧಿವಂತರಾದಂಥವರು. ಹಾಗಾಗಿ ನಾವು ದೇಶ ಸಂಚಾರ ಹೋಗೋಣ. ಹಾಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಹಣ ಸಂಪಾದನೆಯನ್ನು ಸಹಿತ ಮಾಡೋಣ ಅಂತ ಧರ್ಮಬುದ್ಧಿಯನ್ನು ಉತ್ತೇಜಿಸ್ತಾನೆ. ಆತನನ್ನು ಉತ್ತೇಜಿಸಿ, ಆತನನ್ನು ಪ್ರೋತ್ಸಾಹಿಸಿ ಧರ್ಮಬುದ್ಧಿಯನ್ನು ಸೇರಿಸಿಕೊಂಡು ದೇಶಾಂತರ ಹೋಗೋದಕ್ಕೆ ಇಬ್ಬರು ಸೇರಿ ತೀರ್ಮಾನ ಮಾಡ್ತಾರೆ. ಹಾಗೆ ತೀರ್ಮಾನ ಮಾಡಿ ಆ ಧರ್ಮಬುದ್ಧಿ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ಶುಭ ದಿನದ ಶುಭ ಸಂದರ್ಭವನ್ನು ಗುರುತಿಸಿ ಆ ದಿನ ಇವರು ದೇಶಾಂತರ ಹೊರಡ್ತಾರೆ. ಹಾಗೆ ದೇಶಾಂತರ ಹೊರಟಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳನ್ನು, ಬೇರೆ ಬೇರೆ ಭಾಗಗಳನ್ನು ಸುತ್ತಾಡ್ತಾ ಅಲ್ಲಿ ಇರುವಂತಹ ವ್ಯವಹಾರದಲ್ಲಿ ಧರ್ಮಬುದ್ಧಿಯ ಜಾಣತನವನ್ನು ಬಳಸಿಕೊಂಡು ಸಾಕಷ್ಟು ಹಣ ಸಂಪಾದನೆಯನ್ನು ಸಹಿತ ಮಾಡ್ತಾರೆ. ಸಾಕಷ್ಟು ಹಣ ಸಂಪಾದನೆಯನ್ನು ಮಾಡಿ ಆದಮೇಲೆ ಮತ್ತೆ ಊರಿಗೆ ಹೋಗೋಣ ಅಂತ ಇಬ್ಬರು ತೀರ್ಮಾನ ಮಾಡಿ ಊರಿನ ಕಡೆಗೆ ಬರ್ತಾರೆ. ಹಾಗೆ ಊರಿನ ಕಡೆಗೆ ಮುಖ ಮಾಡಿದಾಗ ಅವ್ರಿಗೆ ಬಹಳಷ್ಟು ಸಮಯ ಕಳೀತಾನೇ ಇಲ್ಲಲ್ಲ ಅನ್ನುವಂತಹ ಭಾವನೆ ಬರುತ್ತೆ. ಸಹಜವಾಗಿ ಬಹಳಷ್ಟು ದಿನಗಳ ಕಾಲ ಊರಿನಿಂದ ಹೊರಗಡೆ ಇದ್ದು ಮತ್ತೆ ಊರಿನ ಕಡೆಗೆ ಹೋಗಬೇಕಾದಾಗ ಆ ಭಾವ ತೀವ್ರತೆ ಹೇಗಿರುತ್ತೋ ಆ ತೀವ್ರತೆ ಅವರನ್ನು ಕಾಡ್ತಾ ಇರುತ್ತೆ. ಯಾವಾಗ ಊರನ್ನು ಮುಟ್ತೀವಿ ಅನ್ನುವಂಥ ಭಾವನೆಯಿಂದನೇ ಅವರು ಬರ್ತಾರೆ. ಹಾಗೆ ಇನ್ನೇನು ಊರಿನ ಹತ್ತಿರಕ್ಕೆ ಬರಬೇಕು, ಆವಾಗ ಆ ಪಾಪಬುದ್ಧಿ ತನ್ನ ಸಹಜವಾದ ಮೋಸದ ಬುದ್ಧಿಯನ್ನು ಪ್ರಯೋಗ ಮಾಡಿ ಆ ಧರ್ಮಬುದ್ಧಿಗೆ ಹೇಳ್ತಾನೆ, ನೋಡು ಗೆಳೆಯ, ಎಲ್ಲ ಹಣವನ್ನು ತೆಗೆದುಕೊಂಡು ಮನೆಗೆ ಹೋಗೋದು ಬೇಡ. ಒಂದು ವೇಳೆ ನಾವು ಈ ಹಣವನ್ನು ತೆಗೆದುಕೊಂಡು ಮನೆಗೆ ಹೋಗಿಬಿಟ್ರೆ ಸಹಜವಾಗಿ ಖರ್ಚಾಗಿ ಹೋಗುತ್ತೆ. ಜೊತೆಗೆ ಸಂಬಂಧಿಕರು ಕೇಳಿದಾಗ ನಾವು ಈ ಹಣವನ್ನು ಕೊಡಬೇಕಾಗತ್ತೆ. ಹಾಗೆ ಕೊಡ್ತಾ ಹೋದರೆ ನಮ್ಮಲ್ಲಿರುವಂತಹ ಎಲ್ಲ ಹಣ ಖಾಲಿಯಾಗಿ ಹೋಗುತ್ತೆ. ಹಾಗಾಗಿ ನಮಗೆ ಖರ್ಚಿಗೆ ಬೇಕಾದಷ್ಟು ಹಣವನ್ನು ಮಾತ್ರ ತೆಗೆದುಕೊಂಡು ಉಳಿದ ಹಣವನ್ನೆಲ್ಲ ಇಲ್ಲಿ ಒಂದು ಕಡೆಗೆ ಬಚ್ಚಿಟ್ಟು ಹೋಗೋಣ. ನಮ್ಮಲ್ಲಿ ಸ್ವಲ್ಪ ಹಣವಿದ್ರೂ ಸಹಿತ ಅದನ್ನು ಇನ್ನೊಬ್ಬರಿಗೆ ತೋರಿಸಬಾರದು. ಯಾಕೆ ಅಂತ ಹೇಳಿದರೆ ಹಣ ಮುನಿಯನ್ನೂ ಸಹಿತ ಮನಸ್ಸು ಬದಲಾಯಿಸುವ ಹಾಗೆ ಮಾಡಿಬಿಡುತ್ತೆ. ಹಾಗಾಗಿ ಹಣದ ವಿಷಯದಲ್ಲಿ ಸ್ವಲ್ಪ ಗುಪ್ತತೆಯನ್ನು ಕಾಪಾಡಿಕೊಳ್ಬೇಕು. ಹಾಗಾಗಿ ಅವಶ್ಯಕತೆ ಇರುವ ಹಣವನ್ನು ತೆಗೆದುಕೊಂಡು ಉಳಿದ ಹಣವನ್ನು ಇಲ್ಲಿ ಬಿಟ್ಟು ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಸಹಜವಾಗಿ ಆತ ಈತನನ್ನು ನಂಬಿದಂತಹ ಧರ್ಮಬುದ್ಧಿ ಆಯಿತು ಅಂತ ಒಪ್ಕೊಳ್ತಾನೆ. ಹಾಗೆ ಒಪ್ಪಿಕೊಂಡು ಇಬ್ಬರು ಸೇರಿ ಹಣವನ್ನು ಒಂದು ಮರದ ಕೆಳಗಡೆಗೆ ಹೂತಿಟ್ಟು ತಮ್ಮ ಮನೆಗಳಿಗೆ ಹೋಗ್ತಾರೆ. ಹೋಗಿ ಕೆಲವಷ್ಟು ದಿವಸಕ್ಕೆ ಆದ ಪಾಪಬುದ್ಧಿ ವಾಪಸ್ ಬಂದು ಆ ಹಣವನ್ನೆಲ್ಲ ತೆಗೆದುಕೊಂಡು ತಗ್ಗನ್ನು ಮತ್ತೆ ಮೊದಲಿನ ಹಾಗೆ ಮುಚ್ಚಿ ಹೋಗಿಬಿಡ್ತಾನೆ. ಹಾಗೆ ಹೋಗಿ ಮತ್ತೊಂದಷ್ಟು ದಿವಸ ಕಳೆದ ನಂತರ ನೇರವಾಗಿ ತನ್ನ ಸ್ನೇಹಿತನಾದಂಥ ಧರ್ಮಬುದ್ಧಿಯ ಹತ್ತಿರ ಹೋಗ್ತಾನೆ. ಆ ಧರ್ಮಬುದ್ಧಿಯ ಹತ್ತಿರ ಹೋಗಿ, ನೋಡು, ನಮ್ಮದು ದೊಡ್ಡ ಕುಟುಂಬ ಆಗಿರೋದ್ರಿಂದ ಹಣ ಎಲ್ಲ ಬೇಗನೆ ಖಾಲಿಯಾಗಿಬಿಡ್ತು. ಈಗ ಮತ್ತೆ ದುಡ್ಡಿನ ಅವಶ್ಯಕತೆ ನನಗಿದೆ. ಹಾಗಾಗಿ ಹೋಗಿ ಹಣವನ್ನು ತೆಗೆದುಕೊಂಡು ಬರೋಣ ಅಂತ ಹೇಳಿ ತನ್ನ ಸ್ನೇಹಿತನನ್ನು ಕರೆದುಕೊಂಡು ಆ ಹಣ ಊತಿಟ್ಟಂತಹ ಜಾಗಕ್ಕೆ ಬರ್ತಾರೆ. ಅಲ್ಲಿಗೆ ಬಂದ ತಕ್ಷಣವೇ ಜಾಗವನ್ನು ಹುಡುಕಿ ಅಲ್ಲಿ ತೆಗೆದು ನೋಡ್ತಾರೆ. ಕೇವಲ ಖಾಲಿ ಪಾತ್ರೆ ಮಾತ್ರ ಅವರು ಹೂತಿಟ್ಟಂತಹ ಜಾಗದಲ್ಲಿ ಇರುತ್ತೆ. ಹಾಗಿದ್ದಾಗ ಸಹಜವಾಗಿ ಆ ಪಾಪಬುದ್ಧಿ ಧರ್ಮಬುದ್ಧಿಯ ಮೇಲೆ ಆ ಕಳವಿನ ಆರೋಪವನ್ನು ಮಾಡಿ, ನೀನೇ ಈ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿದ್ದೀಯಾ, ನನಗೆ ಹಣವನ್ನು ಕೊಡು, ನನ್ನ ಪಾಲಿನ ಹಣವನ್ನು ನನಗೆ ಹಿಂದಿರುಗಿಸು ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಧರ್ಮಬುದ್ಧಿ ಹೇಳ್ತಾನೆ, ನಾನು ಧರ್ಮಬುದ್ಧಿ, ನನ್ನ ಹೆಸರಿನ ಹಾಗೆ ನನ್ನ ಚಿಂತನೆಯೂ ಇದೆ. ನಾನು ಇನ್ನೊಬ್ಬರ ಹಣಕ್ಕೆ ಅಥವಾ ಅಂತಸ್ತಿಗೆ ಆಸೆ ಪಡುವವನಲ್ಲ. ಸಹಜವಾಗಿ ಒಳ್ಳೆಯವನಿಗೆ ಪರಸ್ತ್ರೀಯರು ಸಹೋದರಿಯ ಸಮಾನ,
ಪರಾಧನ ಮಣ್ಣಿನ ಸಮಾನ, ಮತ್ತು ಬೇರೆಯವರೆಲ್ಲರೂ ತನ್ನಂತೆ ಅಂತ ಭಾವಿಸಿ ಬದುಕ್ತಾನೆ. ಆ ಥರದ ಚಿಂತನೆ ನನ್ನದು. ಹಾಗಾಗಿ ನಾನು ಹಣವನ್ನು ಕದ್ದಿಲ್ಲ ಅಥವಾ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾನೆ. ಹಾಗೆ ಇಬ್ಬರು ವಾದ ಮಾಡ್ತಾ ಧರ್ಮಾಧಿಕಾರಿಗಳ ಹತ್ರ ಬರ್ತಾರೆ. ಆ ಧರ್ಮಾಧಿಕಾರಿಗಳ ಹತ್ರ ಬಂದು ತಮ್ಮ ವಿಚಾರವನ್ನೆಲ್ಲ ಹೇಳಿ ಆದಮೇಲೆ ಧರ್ಮಾಧಿಕಾರಿಗಳು ಹೇಳ್ತಾರೆ, ಸರಿ, ಹಾಗಿದ್ದರೆ ನಾವು ಈಗ ಶಪಥದ ಮಾರ್ಗವನ್ನು ತೆಗೆದುಕೊಳ್ಳೋಣ, ಪ್ರಾಮಾಣ್ಯದ ಮಾರ್ಗವನ್ನು ತೆಗೆದುಕೊಳ್ಳೋಣ, ಅಥವಾ ಆಣೆಯ ಮೂಲಕ ನಾವು ಈ ತೀರ್ಮಾನವನ್ನು ಮಾಡೋಣ ಅಂತ. ಹಾಗೆ ಹೇಳಿದ ತಕ್ಷಣ ಪಾಪ ಬುದ್ಧಿ ಹೇಳ್ತಾನೆ, ಇಲ್ಲ ಹಾಗಲ್ಲ, ನ್ಯಾಯ ತೀರ್ಮಾನದಲ್ಲಿ 3 ಹಂತವನ್ನು ನಾವು ಪಾಲಿಸಬೇಕು. ಮೊದಲನೆಯದ್ದು ಕಾಗದ ಪತ್ರಗಳನ್ನು ಹುಡುಕಬೇಕು. ಕಾಗದ ಪತ್ರಗಳು ದೊರೆತೇ ಇದ್ದಾಗ ಯಾವುದಾದ್ರೂ ಸಾಕ್ಷಿಯನ್ನು ನಾವು ಪರಿಗಣಿಸಬೇಕು. ಯಾವ ಸಾಕ್ಷಿಯೂ ಸಿಗದೇ ಇದ್ದಾಗ ಕೊನೆಯದಾಗಿ ಈ ಆಣೆಯನ್ನು ಮಾಡಿಸಬೇಕು. ಹಾಗಾಗಿ ಈಗ ನನಗೆ ವೃಕ್ಷ ದೇವತೆಗಳು, ಅಲ್ಲಿರುವಂತಹ ವೃಕ್ಷಗಳೇ ಸಾಕ್ಷಿಯಾಗಿರೋದ್ರಿಂದ ನೀವು ಸಾಕ್ಷಿಯ ಮಾರ್ಗವನ್ನು ಅನುಸರಿಸಬೇಕು ಅಂತ ಕೇಳ್ಕೊಳ್ತಾನೆ. ಹಾಗೆ ಕೇಳಿಕೊಂಡ ತಕ್ಷಣ ಸಹಜವಾಗಿ ಧರ್ಮಾಧಿಕಾರಿಗಳು ಅಂತಾರೆ, ಆಯಿತು, ಸಹಜವಾಗಿ ಸಾಕ್ಷಿ ಇದ್ದಾಗ ಅದು ಎಂತಹ ಹೀನ ವ್ಯಕ್ತಿಯಾದರೂ ಸರಿ ಆ ಸಾಕ್ಷಿಯನ್ನು ಪರಿಗಣಿಸಬೇಕು ಅಂತ ನ್ಯಾಯ ಹೇಳುತ್ತೆ. ಅದಲ್ಲದೆ ನೀನು ದೇವತೆಗಳ ಸಮಾನವಾಗಿರುವಂಥ ವೃಕ್ಷವನ್ನೇ ಸಾಕ್ಷಿಯನ್ನಾಗಿ ಹೇಳುವಾಗ ನಮಗೂ ಒಂತರಹದ ಕುತೂಹಲ ಇದೆ, ಈ ವೃಕ್ಷ ಹೇಗೆ ಸಾಕ್ಷಿ ಹೇಳುತ್ತೆ ಅಂತ ಕೇಳಬೇಕು ಅಂತ. ಹಾಗಾಗಿ ನಿನ್ನ ಸಾಕ್ಷಿಯನ್ನು ಒಪ್ತೀವಿ, ನಾಳೆ ದಿವಸ ಹೋಗಿ ಈ ವಿಚಾರಣೆಯನ್ನು ಮಾಡೋಣ ಅಂತ ಹೇಳಿ ಅವರಿಬ್ಬರನ್ನು ಮನೆಗೆ ಕಳಿಸ್ತಾರೆ. ಮಾರನೇ ದಿವಸ ಪಾಪ ಬುದ್ಧಿ, ಧರ್ಮ ಬುದ್ಧಿ ಮತ್ತು ಆ ಧರ್ಮಾಧಿಕಾರಿಗಳೆಲ್ಲರೂ ಅಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಆಗುತ್ತೆ. ಹಾಗೆ ಹೇಳಿ ಅವ್ರನ್ನ ತಮ್ಮ ಮನೆಗೆ ಕಳಿಸಿಬಿಡ್ತಾರೆ. ಹಾಗೆ ಮನೆಗೆ ಬಂದಂತಹವರು ಸಹಜವಾಗಿ ಆ ಪಾಪ ಬುದ್ಧಿ ಮುಂದಿನ ಯೋಜನೆಯನ್ನು ರೂಪಿಸ್ತಾನೆ. ಯೋಜನೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೇರವಾಗಿ ತನ್ನ ತಂದೆ ಹತ್ರ ಹೋಗ್ತಾನೆ. ತಂದೆಗೆ ಹೇಳ್ತಾನೆ, ಅಪ್ಪ, ನಾನು ಧರ್ಮ ಬುದ್ಧಿಯಿಂದ ಸಾಕಷ್ಟು ಹಣವನ್ನು ಕದ್ದುಬಿಟ್ಟಿದ್ದೀನಿ. ಆ ಹಣವನ್ನು ಉಳಿಸಬೇಕಾದ್ರೆ ಅದು ಕೇವಲ ನಿನ್ನೊಂದು ಮಾತಿನಿಂದ ಮಾತ್ರ ಉಳಿಯುತ್ತೆ, ನೀನು ಅದಕ್ಕೆ ಮನಸ್ಸು ಮಾಡಬೇಕು ಅಂತ. ಹಾಗೆ ಹೇಳಿದ ತಕ್ಷಣ ಆತನ ತಂದೆ ಹೇಳ್ತಾನೆ, ಅದೇನು ಹೇಳು, ಅದು ಯಾವ ಮಾತಿನಿಂದ ನಿನ್ನ ಹತ್ರ ಇರುವಂಥ ಹಣ ನಿನ್ನದಾಗುತ್ತೋ, ಧರ್ಮ ಬುದ್ಧಿಯ ಹಣವೆಲ್ಲವೂ ನಿನ್ನದಾಗುತ್ತೋ, ನಾನು ಆ ಮಾತನ್ನು ಹೇಳ್ತೇನೆ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ, ಏನಿಲ್ಲ, ಅಲ್ಲಿ ಶಮಿ ವೃಕ್ಷದ ಕೆಳಗಡೆಗೆ ನಾವು ಹಣವನ್ನು ಇಟ್ಟಿದ್ವಿ, ಈಗ ಆ ಶಮಿ ವೃಕ್ಷವನ್ನೇ ಸಾಕ್ಷಿಯನ್ನಾಗಿ ಮಾಡಿದ್ದೀನಿ ನಾನು. ಅದರಲ್ಲಿ ಒಂದು ದೊಡ್ಡ ಪೊಟರೆ ಇದೆ, ನೀ ಆ ಪೊಟರೆಯ ಒಳಗಡೆ ಕೂತ್ಕೋಬೇಕು, ನಾಳೆ ಬಂದು ನಾವು ಕೇಳಿದ ತಕ್ಷಣವೇ ಆ ಧರ್ಮಬುದ್ಧಿಯ ಹಣವನ್ನು ಕೊಂಡೊಯ್ದ ಅಂತ ಹೇಳಿಬಿಡಬೇಕು. ಆಯಿತು ಅಂತ ತನ್ನ ತಂದೆ ಒಪ್ಕೊಳ್ತಾನೆ. ರಾತ್ರಿಯೇ ಆತನ ತಂದೆಯನ್ನು ಕರೆದುಕೊಂಡು ಹೋಗಿ ಆ ಶಮಿ ವೃಕ್ಷದ ಪೊಟರೆಯೊಳಗೆ ಸೇರಿಸ್ತಾನೆ. ಮಾರನೇ ದಿವಸ ಬೆಳಗ್ಗೆ ಹೋಗಿ ಸಹಜವಾಗಿ ಆ ವೃಕ್ಷದ ಬದಿಯಲ್ಲಿ ನಿಂತ್ಕೊಂಡು ಕೇಳ್ತಾರೆ. ಈತ ಹೇಳ್ತಾನೆ, ಆ ದೇವರ ಮೇಲಾಣೆ, ಜಲ ಪಂಚಭೂತಗಳ ಮೇಲಾಣೆ, ಇದೆಲ್ಲರ ನಮ್ಮ ಮನುಷ್ಯನ ಕೃತ್ಯಗಳನ್ನು ಬಲ್ಲವರಾಗಿರುತ್ತಾರೆ. ಹಾಗೆ ನೀನು ಸಹಿತ ದೇವತೆಗಳ ಸಮಾನವಾದಂತಹ ವೃಕ್ಷವೇ, ನಿನಗೂ ನಮ್ಮ ಮನುಷ್ಯ ಕೃತ್ಯಗಳು ಗೊತ್ತು. ಹಾಗಾಗಿ ಇದರಲ್ಲಿ ಹಣ ಕದ್ದಿರೋರು ಯಾರು ಅಂತ ನೀನು ಹೇಳಬೇಕು ಅಂತ ಮರದ ಮುಂದೆ ನಿಂತ್ಕೊಂಡು ಕೇಳಿದ ತಕ್ಷಣವೇ ಅದರ ಒಳಗಡೆ ಕೂತ್ಕೊಂಡಿದ್ದಂತಹ ಪಾಪ ಬುದ್ಧಿಯ ತಂದೆ, ಇಲ್ಲಿಟ್ಟಂಥ ಹಣವನ್ನು ಕದ್ದಿರೋವಂಥದ್ದು ಧರ್ಮ ಬುದ್ಧಿಯೇ ಅಂತ ಹೇಳಿಬಿಡ್ತಾನೆ. ಹಾಗೆ ಹೇಳಿದ ತಕ್ಷಣ ಸಹಜವಾಗಿ ಧರ್ಮಾಧಿಕಾರಿಗಳಿಗೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಅವ್ರು ಕಣ್ಣರಳಿಸಿ ಅದನ್ನೆಲ್ಲ ನೋಡ್ತಾ, ಇನ್ನು ಈ ಕದ್ದಿರುವ ಕಾರ್ಯಕ್ಕಾಗಿ ಏನು ಶಿಕ್ಷೆಯನ್ನು ಕೊಡಬೇಕು ಅಂತ ತಮ್ಮ ಧರ್ಮಶಾಸ್ತ್ರವನ್ನು ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ ಧರ್ಮ ಬುದ್ಧಿ ಏನು ಮಾಡಿಬಿಡ್ತಾನೆ, ಆ ಪೊಟರೆ ಹತ್ತಿರ ಒಂದಷ್ಟು ಒಣ ಕಟ್ಟಿಗೆಗಳನ್ನೆಲ್ಲ ಸೇರಿಸಿ ಬೆಂಕಿ ಹಚ್ಚಿಬಿಡ್ತಾನೆ. ಹಾಗೆ ಬೆಂಕಿ ಹಚ್ಚಿದ ತಕ್ಷಣವೇ ಅದು ಹೊತ್ಕೊಂಡು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಉರಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಅಲ್ಲಿದ್ದಂತಹ ಪಾಪ ಬುದ್ಧಿಯ ತಂದೆಯ ದೇಹವೂ ಸುಡೋದಕ್ಕೆ ಪ್ರಾರಂಭ ಆಗುತ್ತೆ. ಆತ ಅದರಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ಅರ್ಧ ದೇಹ ಪರಿಪೂರ್ಣವಾಗಿ ಸುಟ್ಟು ಹೋಗಿಬಿಟ್ಟಿರುತ್ತೆ, ಕಣ್ಣುಗಳೆಲ್ಲ ಉಬ್ಬಿಬಿಟ್ಟಿರ್ತವೆ. ಆತ ಹಾಗೆ ಹೊರಗಡೆ ಬಂದ ತಕ್ಷಣವೇ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಹೋಗಿ ಆತನನ್ನು ಪರೀಕ್ಷಿಸಿದಾಗ ಆತ ಪಾಪ ಬುದ್ಧಿಯ ತಂದೆ ಅಂತ ಗೊತ್ತಾಗುತ್ತೆ. ಆತ ಏನು ಇದರೆಲ್ಲ ಈ ಘಟನೆಯ ಹಿನ್ನೆಲೆ ಅಂತ ಕೇಳಿದಾಗ ಸಹಜವಾಗಿ ಆತ, ಇಲ್ಲ, ಪಾಪ ಬುದ್ಧಿಯ ಹಣವನ್ನು ತೆಗೆದುಕೊಂಡಿದ್ದಾನೆ, ಹೀಗೆ ಆತ ಹೇಳೋ ಅಂತ ಹೇಳಿದ ಕಾರಣಕ್ಕೆ ನಾನು ಹೇಳಿದೆ ಅಂತ ಹೇಳಿ ತನ್ನ ಪ್ರಾಣ ಬಿಟ್ಟುಬಿಡ್ತಾನೆ. ಹಾಗೆ ಪ್ರಾಣ ಬಿಟ್ಟ ತಕ್ಷಣ ಸಹಜವಾಗಿ ಧರ್ಮಾಧಿಕಾರಿಗಳೆಲ್ಲರೂ ಧರ್ಮ ಬುದ್ಧಿಗೆ ವಿಶೇಷವಾದಂತಹ ಗೌರವವನ್ನು ಕೊಟ್ಟು ಆತನನ್ನು ಹೊಗಳಿ ಪಾಪ ಬುದ್ಧಿಯನ್ನು ಅದೇ ಶಮಿ ವೃಕ್ಷದ ವೃಕ್ಷಕ್ಕೆ ಕಟ್ಟಿ ಆತನಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ಹೀಗೆ ಈ ಕತೆ ನಡೆಯುತ್ತೆ. ಕೊನೆಗೆ ಕೆಟ್ಟದ್ದನ್ನು ಮಾಡೋದಕ್ಕೆ ಪ್ರಯತ್ನಿಸಿದಂತಹ ಆ ಪಾಪ ಬುದ್ಧಿಗೆ ತನ್ನ ಯೋಜನೆ ತಿರುಗುಬಾಣವಾಗುತ್ತೆ ಅಂತ. ಬುದ್ಧಿವಂತನಾದವನು ಉಪಾಯಗಳನ್ನು ರೂಪಿಸಬೇಕು. ಬರೀ ಉಪಾಯವನ್ನು ರೂಪಿಸಿದರೆ ಮಾತ್ರ ಆತ ಬುದ್ಧಿವಂತನಲ್ಲ, ರೂಪಿಸಿರುವಂಥ ಉಪಾಯಗಳಿಂದಾಗುವ ಪರಿಣಾಮವನ್ನು ಯಾರು ಯೋಜಿಸ್ತಾರೋ ಆತ ಮಾತ್ರ ಬುದ್ಧಿವಂತ. ಬುದ್ಧಿವಂತ ಉಪಾಯಗಳನ್ನು ಮತ್ತು ಉಪಾಯದಿಂದಾಗುವಂತಹ ಪರಿಣಾಮ ಎರಡನ್ನೂ ಸಹಿತ ಚಿಂತಿಸ್ತಾನೆ. ಅದಲ್ಲದೆ ಇದ್ದರೆ ಆತ ಬುದ್ಧಿವಂತ ಅಲ್ಲ ಅನ್ನೋದು ಈ ಕಥೆಯ ಸಾರ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ವಿನಂತಿಸಿ ಮಾಡ್ತಾ ಇವತ್ತಿನ ಕಥೆಯನ್ನು ಪೂರ್ಣಗೊಳಿಸ್ತೇನೆ. ಧನ್ಯವಾದಗಳು.